ಗೌಡ್ರೆ ಇದಕ್ಕೆ ನೀವೇ ಏನಾದರೂ ಪರಿಹಾರ ಹೇಳಬೇಕು. ಅಣ್ಣಪ್ಪನವ್ರೆ, ನೀವೇ ಒಂದು ಕೆಲಸ ಹುಡುಕೊಂಡು ಕೆಲಸ ಮಾಡಿದ್ರೆ ಸಮಸ್ಯೆ ಬಗೆಹರಿಬೋದು. ಇದ್ದಕ್ಕಿದ್ದಾಗೆ ಕೆಲಸ ಸಿಗ್ಬೇಕು ಅಂದ್ರೆ ಹೇಗೆ ಸಿಗುತ್ತೆ ಗೌಡ್ರೆ? ಅದಕ್ಕೂ ಟೈಮ್ ಬೇಕಲ್ವಾ? ಟೈಮ್ ಕಾಯ್ತಾ ಕೂತ್ಕೊಂಡ್ಬಿಟ್ರೆ ಗ್ರಾಚಾರ ಕಿತ್ತೋಗ್ಬಿಡ್ತದೆ. ಅಣ್ಣಪ್ಪನವ್ರೆ, ಈಗ ಒಂದು ಕೆಲಸ ಮಾಡೋ, ಮಧುರ ಅವ್ರ ತಮ್ಮ ಹೋಗ್ಬಿಟ್ಟು ನಿಮಗೆ ಕೆಲಸ ಸಿಕ್ಕದಂತ ಸುಳ್ಳು ಹೋಗ್ಬಿಡೋ. ಆಗ ಅವ್ರು ರಾತ್ರಿನಾಗ ಆಚೆ ಹೋಗೋದು ತಪ್ಪುತ್ತೆ. ಗೌಡ್ರೆ, ನನ್ನ ಲವ್ ಮಾಡಿ ಮದ್ವೆ ಆಗ್ಬೇಕಾದ್ರೆ ಏಜ್ ಪ್ರೂಫ್ ನೋಡಿ ಮದ್ವೆ ಆದವಳು ಇನ್ ಕೆಲಸ ಸಿಕ್ಕಿದೆ ಅಂದ್ರೆ ನಂಬಿಡ್ತಾಳ? ಗೌಡ ನೀವು ಇಲ್ಲಿದ್ದೀರಾ? ನಾನು ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಮನೆ ಹತ್ರಕ್ಕೆ ಹೋಗಿದ್ದೆ. ನನ್ನಿಂದ ಏನಾಗಬೇಕಾಯ್ತು? ನಿಮ್ಮಿಂದ ಏನೂ ಆಗ್ಬೇಕಾಗಿಲ್ಲ ಬಿಡಿ ಸರ್. ನಿಮ್ಮ ಹೆಂಡತಿಗೆ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಸರ್, ನೋಡಕ್ಕೆ ಎರಡು ಕಣ್ ಸಾಲದು. ಅವ್ರು ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಮುಂದಕ್ಕೆ ಒಳ್ಳೆ ಡ್ಯಾನ್ಸರ್ ಆಗ್ತಾರೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋದು ಮೈ ಮೇಲೆ ಎಚ್ಚರ ಇರ್ಲಿ. ನಿನ್ ಸುಳ್ಳೆಲ್ಲ ನನ್ನ ಹತ್ರ ಹೇಳಕ್ ಬರ್ಬೇಡ ಸರ್. ನಮ್ಮ ತಾಯಿ ಹೆಣಗಳು ನಾನು ಹೇಳ್ತಿರೋದೆಲ್ಲ ನಿಜ ಸರ್. ಒಂದಿನ MG ರೋಡಲ್ಲಿ ಡ್ಯಾನ್ಸ್ ಮಾಡೋದು ನೋಡಿದೆ, ಅದಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಡ್ಯಾನ್ಸ್ ಮಾಡೋದು ನೋಡಿದೆ, ನೆನ್ನೆ ಹಾಕಿ ಗ್ರೌಂಡಲ್ಲಿ ಡ್ಯಾನ್ಸ್ ಮಾಡೋದು ನೋಡಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ಬಿಟ್ರು. ಮತ್ತರು ಮಿಳ್ಳೆ ತಲಾ ಕೆಡ್ಸ್ಬೇಡ, ಸುಮ್ಮನೆ ಹೊಂಟೋಯ್ತಾ ಇರೋ. ಅವ್ರ ಕತೆ ಬಿಡಿ ಸರ್, ಏನೇ ಆಗ್ಲಿ ನಿಮ್ಮ ಹೆಂಡತಿ ಸೂಪರ್ ಡ್ಯಾನ್ಸರ್ ಸರ್. ಕೂತ್ಕೊಳ್ಳಿ. ಏನ್ ಸರ್ ನಿಜ ಹೇಳಿದ್ರೆ ಹಿಂಗ ಹೊಡೆಯೋದು? ಈಗಿನ ಕಾಲದಲ್ಲಿ ನಿಯತಿಗೆ ಬೆಲೆ ಇಲ್ಲ ಅಂತ ನಿಮ್ಮಿಂದ ಗೊತ್ತಾಯ್ತು. ನಿಮ್ಮ ಹೆಂಡತಿನ ಎಲ್ಲಾದ್ರೂ ಕುಣಿಸ್ಕೊಳ್ಳಿ, ಎಲ್ಲಾದ್ರೂ ಕುಣಿಲಿ, ನನ್ಗೇನಾಗ್ಬೇಕು? ನೋಡ್ರೆ ಇವತ್ತು ಅಂಗಡಿ ಬರ್ತೀರಾ ತಾನೆ? ಬತ್ತೀನಿ ನಟ. ನೋಡಿದ್ರ ಗೌಡ್ರೆ, ಆದಿಲ್ ಬೀದಿಲ್ ಹೋಗೋರೆಲ್ಲ ನನ್ನ ಹೆಂಡತಿ ಬಗ್ಗೆ ಹಗುರವಾಗಿ ಮಾತಾಡೋ ಹೋಗಾಯ್ತು. ಇದನ್ನ ನನ್ನ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ. ನೀವೇ ಏನಾದ್ರೂ ದಾರಿ ತೋರಿಸ್ಬೇಕು ಗೌಡ್ರೆ. ನನ್ನ ಹೆಂಡತಿ ಹತ್ರ ಕೆಲಸ ಸಿಕ್ತು ಅಂತ ಮಾತ್ರ ಸುಳ್ಳು ಹೇಳಕ್ ಆಗಲ್ಲ. ಹಂಗಾರ ಒಂದು ಕೆಲಸ ಮಾಡವಣ್ಣಪ್ಪನವ್ರೆ, ನಾನು ನಿಮ್ಗೆ 50,000 ರೂಪಾಯಿ ಕೊಡ್ತೀನಿ. ಅದನ್ನ ಮಧುರ ಅವರು ಕೊಟ್ಬಿಟ್ಟು ಕೆಲಸ ಸಿಕ್ಕದಾಯ್ತ ಸುಳ್ಳು ಹೋಗ್ಬಿಡಿ. ನಿಮ್ ಋಣ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ತೀರ್ಸೋದು ಬ್ಯಾಡಿ ಬಿಡಿ ಅಣ್ಣಪ್ಪನವ್ರೆ. ಎಲ್ಲಿವರೆಗೂ ಈ ಋಣ ನಿಮ್ಮ ಮೇಲೆ ಇರ್ತದೋ ಅಲ್ಲಿವರೆಗೂ ನೀವು ನನ್ನ ಶಂಕರೇಶ್ವರ ಆಡಿಸ್ನಿಲ್ಲ, ತೂಗಿಸ್ನಿಲ್ಲ. ನನ್ನ ಈ ವಯಸ್ಸಲ್ಲಿ ಹಿಂಗೆ ಮಾಡಿಟ್ಬಿಟ್ಟೆಲ್ಲಪ್ಪ. ನಾನು ಬೇರೆ ವಿಷಯದಲ್ಲಿ ಚಿಪ್ಪುಣ್ತನ ಮಾಡಿರ್ಬೋದು ತಂದೆ, ಆದರೆ ನಿನ್ನ ವಿಷಯದಲ್ಲಿ ನಾನು ಚಿಪ್ಪುಣ್ತನ ಮಾಡಿಲ್ಲ. ನಮ್ಮಪ್ಪ ನಾವು ಅಪ್ಪನೇ ಇದ್ದಾಗ ನೀನು ನನ್ನ ಈ ಥರ ಮಾಡಿದ್ರೆ ಸಂತೋಷ ಪಟ್ಬಿಡ್ತಾ ಇದ್ದಿ. ಆದರೆ ಜೊತೆಲಿ ಮಧುರ ಅವ್ರು ಇರ್ಬೇಕಾದ್ರೆ ಹಿಂಗೆ ಮಾಡಿಬಿಟ್ಟೆಲ್ಲ ತಂದೆ. ನಾ ಯಾರು ಪಾಪ ಮಾಡಿದ್ದಪ್ಪ? ಯಾಕಪ್ಪ ಹಿಂಗೆ ಮಾಡ್ದ? ಯಾರ ನೀವು? ನಮ್ಮೊಟ್ಟಿಗೆ ಯಾಕೆ ಬಂದಿದ್ದೀರಿ? ನಾನು ನಿಮ್ಮ ಮಟ್ಟಿಗೆ ಬರ್ದೆ ಇನ್ಯಾರೊಟ್ಟಿಗೆ ಹೋಗ್ಬೇಕಾಗಿತ್ತು. ನೀವು ನಮ್ಮ ಮಟ್ಟಿಗೆ ಬರಕ್ಕೆ ನೀವೇ ನಮ್ಮ ನಂಟ್ರ? ನಾನು ನಿಮ್ಮ ನಂಟ ಅಲ್ಲ, ನಿನ್ನ ಜೀವನದ ಬಂಟ ಕಮ್ಮೆ. ಏನಿದೆ ಅಪಸ್ವರ? ನೀವ್ಯಾಕೆ ನನ್ನ ಜೀವನದ ಬಂಟ ಅಂದಿರಾ? ನಮ್ಮ ಬಾಬಣ್ಣ ನನ್ನ ಜೀವನದ ಬಂಟ ಅನ್ನಿ. ಅಮ್ಮ ಪುಟ್ಮಲ್ಲಿ, ನಾನೇ ನಿನ್ನ ಗಂಡ ಬಾಬಣ್ಣ ಕಮ್ಮೆ. ಮಕ್ಕದ ಮೇಲೆ ಹೊಡಿತೀನಿ. ನಮ್ಮ ಬಾಬಣ್ಣ ಇಲ್ಲರ ಟೈಮಲ್ಲಿ ಬಂದು ನನ್ನ ಜೊತೆನೆ ಆಟ ಆಡಿಯ ಒತ್ತರನೇ ಅದು ಯಾವನ ಬಂದು ನಾನು ಚಂದನು ಅಂತ ತಲೆ ತಿಂತಾ ಇದ್ದ. ಈಗ ಬಂದು ನೀನು ನಿನ್ ಗಂಡ ಅಂತ ತಲೆ ತಿಂದೆಯ. ಇದನ್ನೆಲ್ಲ ನಾನು ನಂಬಲ್ಲ. ಅಮ್ಮ ಪುಟ್ಮಲ್ಲಿ ತಿಟ್ಟುವಾಗ್ಲು ಹೇಳ್ತಾವ್ನಿ, ನಾನೇ ನಿನ್ನ ಗಂಡ ಕಮ್ಮೆ. ಕಟ್ಕೊಂಡ್ರ ಗಂಡನ್ನೇ ಕಂಡಿಡಿಲ್ಲ ಅಂದಯ್ಯ. ಹಂಗೆಲ್ಲ ಹೇಳ್ಬೇಡಿ ತಾತ. ನನ್ನ ಗಂಡ ಯಾವುದೇ ಬಿಂದಲ್ಲಿದ್ರು ಯಾವುದೇ ಏಸ್ ಹಾಕೊಂಡ್ರು ಕಂಡಿಡಿತೀನಿ. ಯಾಕಂದ್ರೆ ನಮ್ಮ ಬಾಬಣ್ಣ ಅಂದ್ರೆ ನಂಗೆ ಸಾನೇ ಇಷ್ಟ. ಕಣಿ ಅವಳು ಎದುರಿಗೆ ಬಂದು ಕೂತಿದ್ರೆ ಕಂಡಿಡಿತಾ ಇಲ್ಲ, ಇಲ್ಲಿ ಬಿಲ ಸೇರ್ಕೊಂಡ್ರೆ ಕಂಡಿಡಿತಿದ್ದೆ. ಇದ್ರಲ್ಲೇ ಗೊತ್ತಾಯ್ತದೆ ನಿನ್ ಗಂಡನ ಮೇಲೆ ನಿನ್ಗ ಪ್ರೀತಿ ಇಲ್ಲ ಅಂತ. ನೋಡಿ ತಾತ, ಪದೇ ಪದೇ ತಾತ ತಾತ ಅನ್ಬೇಡ ಕಮ್ಮೆ, ನಂಗೆ ಒಂಥರ ಆಯ್ತದೆ. ತಾತನ ತಾತ ಅಂತ ಕರೀದೆ, ಪ್ರಿಯತಮ ಅಂತ ಕರಿಯಕ್ಕಂತ. ನೀವು ವೇಷ ಹಾಕ ಬಂದಿಲ್ಲ, ನಿಜವಾಗ್ಲೂ ತಾತನೆಯ. ನೀವ್ ಯಾರು, ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಮ್ ಬಾಬಣ್ಣ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಅಮ್ಮೆ ಪುಟ್ ಮಂದಿ, ನಾನೇ ನಿನ್ ಗಂಡ ಬಾಬಣ್ಣ ಕಮ್ಮೆ. ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣೆ ಮಾಡ್ತೀನಿ. ಇದ್ರಲ್ಲೇ ಗೊತ್ತಾಯ್ತದೆ ನೀವು ನಮ್ ಬಾಬಣ್ಣ ಅಲ್ಲ ಅಂತ. ನಮ್ ಬಾಬಣ್ಣ ಯಾವ ದೇವ್ರ ಮೇಲೂ ಆಣೆ ಮಾಡಲ್ಲ, ಅವರು ನಮ್ಮ ಅತ್ತೆಯವ್ರ ಮೇಲೆ ಮಾತ್ರ ಆಣೆ ಮಾಡೋದು. ಅಯ್ಯೋ ಶಿವನೇ, ಕಟ್ಕೊಂಡ್ರೆ ಏನ್ರೆ ನನ್ನ ಗುರ್ತಿಡಿತಾ ಇಲ್ಲ ಅಂದಮೇಲೆ ಇನ್ಯಾರು ನನ್ನ ಗುರ್ತಿಡ್ದರು? ನಾನು ಯಾಕೆ ಹಿಂಗೆ ಆಗೋದನ್ನ ಒಂದು ಗೊತ್ತಾಯ್ತಾ ಇಲ್ವಲ್ಲಪ್ಪ. ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಯೋಚನೆ ಮಾಡಿದೆ ಬಿಡು ಗಾಡಿಯ. ಸಾಕು ಸುಮ್ಮನೆ ನಿಂತ್ಕೊಂಡೆ. ಹೋಗು ಹೋಗು ಅಂದ್ರೆ ಎಲ್ಲಿಗೂ ಆಗ್ಲಿ ನನ್ನ ಮೊಕ ಪುಟ್ಟಾಕು. ನನ್ನ ಮಾತಲಾದ್ರೂ ನಾನು ಕಂಡಿಡಿಯಕ್ಕಾಗ್ಲಿಲ್ವಾ? ನಮ್ ಬಾಬಣ್ಣನ ಮಾತು ನಿಂತರ ಇಲ್ಲ. ಜಾಸ್ತಿ ಮಾತಾಡ ಒಯ್ತಾರ ನಮ್ಮ ಅಟ್ಟಿ ಬಿಟ್ಟು. ಅಮ್ಮ ಪುಟ್ ಮದೆ ಒಡ್ಡಿ ಅಂದ. ಅಮ್ಮ ಪುಟ್ ಮದೆ ಒಡ್ಡಿ ಅವಳಂತಮ್ಮ ಸಿಕ್ಕವಳಮ್ಮೆ. ನೀವು ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಬನ್ನಿ. ಕಮ್ಮೆ ಬಾ ತಾತ. ಅಯ್ಯೋ ಒಯ್ತಾರು.
ಆಮೇಲೆ ಪುಟ್ಮಲಿ ಯಾಕಮ್ಮ ಹೆಂಗ್ ಮಾಡ್ತಾ ಇದೆ? ಯೋ ತಾತ ಪುನಃ ಆಮೆ ಪುಟ್ಮಲಿ ಅಂತಂದ್ರೆ ಚೆನ್ನಾಗಿರಲ್ಲ, ಮರುವಾದಿಂದ ಹೋಯ್ತಾರೋ. ಎಂತ ಪುಟ್ಟಕ್ಕ ವಿಷಯ? ಯಾರ್ದೊಟ್ಟಿಗೆ ಜಗಳ ಮಾಡ್ತಿರೋಗುಂಟು? ನೋಡಿ ರಾಕಿರಯ್ಯ ಅವ್ರೆ, ಈ ತಾತ ನಂತವ ಆಮೆ ಪುಟ್ಮಲಿ ನಾನು ನಿನ್ ಗಂಡ, ಆಮೆ ಪುಟ್ಮಲಿ ನಾನು ನಿನ್ ಗಂಡ ಅಂತಾರ. ಪುಟ್ಟಕ್ಕ, ಇವ್ರು ಯಾರಂತ ನಿಮ್ಗೆ ಗೊತ್ತಿಲ್ವಾ? ಇವನೊಬ್ಬ ದೊಡ್ಡ ಕಿರಾತಕ. ಇವರದೊಂದು ದೊಡ್ಡ ಗ್ಯಾಂಗೆ ಉಂಟು. ವಯಸ್ಸಾದವ್ರು ನಮ್ಮನೆ ಬರ್ತಾರೆ, ನಿಮ್ಮಂತ ಹುಡುಗಿಯರನ್ನ ಟಾರ್ಗೆಟ್ ಮಾಡ್ತಾರೆ. ಪರಿಚಯದವರ ನಮ್ಮನೆ ನಡ್ಕೊಂಡು ಇದ್ದ ಪದ್ಧತಿನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಬರ್ತೀನಿ ಇರಿ. ಆಮೇಲೆ ಪುಟ್ಮಲಿ ಅಡ ಕಲ್ಟಿವೇಟ್ರು, ನೀನು ನನ್ನ ಕಾಪಾಡ್ತಿದ್ದೆ ಅನ್ಕೊಂಡ್ರೆ ನೀನೇ ಅಕ್ಕನಿಗೆ ಹೋಗ್ಬಿಟ್ಟು ವರ್ಷ ಥರ ಎತ್ತು ಕಟ್ಬಿಟ್ಟಿಲ್ಲಡ. ಇದೆಯಾ ಪ್ರೀತಿ ವಿಶ್ವಾಸ? ನಿಮ್ಮಂತ ಕಳ್ಳನೊಟ್ಟಿಗೆ ಅಂತ ಅಜ್ಜಿ ಶುಂಠಿಯ ಸ್ನೇಹ ವಿಶ್ವಾಸವ? ಪುಟ್ಟಕ್ಕ, ಈಗ ಬರುವಷ್ಟರಲ್ಲಿ ನೀವು ಪುಡ್ಚೋದ್ರೆ ಒಳ್ಳೇದು. ಇಲ್ಲದಿದ್ರೆ ನಿಮ್ಮನ್ನು ಕಾಪಾಡ್ಲಿಕ್ಕೆ ಆ ದೇವರಿಂದ ಕೂಡ ಸಾಧ್ಯ ಇಲ್ಲ. ಅಡ ಕಲ್ಟಿವೇಟ್ರು, ಯಾನೇ ಮಾಡಿದ್ರು ನಾ ಇಲ್ಲಿಂದ ವಾಗಲ್ಲ. ಆಮೇಲೆ ಪುಟ್ಮಲ್ಲಿ ಗಂಡನ್ಗ ಯಾವತ್ತು ಮಾಡಬಾರ್ದು ಕಮ್ಮೆ. ನಾನೇ ನಿನ್ ಗಂಡ ಬಾಬಣ್ಣ. ಅಯ್ಯ ನಿನ್ ಮಕ್ಕ ಮಂಗಳ ಆತಿ ಅಂತ ನೀನ್ ಯಾಕೆ ಗಾಸವಯ್ಯ? ನಾನು ನಿನ್ ಗಂಡ ಬಾಬಣ್ಣ, ನಾನು ನಿನ್ ಗಂಡ ಬಾಬಣ್ಣ ಅಂದ್ಯ. ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕನ ಪಕ್ಕ ಮಲ್ಕೋಬಾರ್ದು. ಮೈ ಗಾಡ್, ನಾನ್ಯಾಕೆ ಇಲ್ಲಿ ಬಂದು ಮನೆ ಕಟ್ಟಿದ್ದಾನೆ? ನನ್ನ ತಮ್ಮ ಉತ್ತಮ ನನಗೆ ಚಿನ್ನದ ಬಳೆ ಗಿಫ್ಟ್ ಕೊಟ್ಟವನೆ. ನನ್ ಬಳೆಗಳನ್ನ ಕದ್ದು ತಂದು ನಿಮಗ್ ಗಿಫ್ಟ್ ಕೊಟ್ಟಿದ್ದಾನೆ ಈ ಕಳ್ಳನ್ ಮಗ. ಓ ಇವರೇನ ಅವರು ಹೆಂಡತಿ ಸಂಬಂಧದಲ್ಲಿ ಬದುಕಿರೋ ನಾಲಾಯಕ್ಕು. ತಮ್ಮನ ಮನೆಯಿಂದ ಆಚೆಗೆ ಹೋಗೋ ತನಕ ನಮಗೆ ನೆಮ್ಮದಿ ಇಲ್ಲ ರೀ. ನಮ್ಮ ಹಟ್ಟಿಲಿರೋ ಉತ್ತಮ್ನ ಹಟ್ಟಿಯಿಂದ ಆಚೆಗಾಕ್ಬೇಕು. ಹಾಕಿಯಾ? ಉತ್ತಮ ಇನ್ಸ್ಪೆಕ್ಟರ್ ಯಾಕೆ ಕೂಡ ಹಂಗ್ ಹೊಡ್ದೆ? ನೀವು ಹೊಡೆತದೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ಸುಮ್ಮನೆ ಬಿಟ್ರ ಸ್ಟೇಷನ್ಗೆ ತಗೊಂಡೋಗಿ ಬ್ಯಾನಿಸ್ಬಿಟ್ರ.